ನೋಡು ನಿನ್ ಗಂಡ ನಿಂತಾಕ್ ಬರ್ಬೇಕು ಅಂತಂದ್ರೆ ನಾನು ಹೇಳ್ದಷ್ಟು ಮಾತ್ರ ಕೇಳ್ಬೇಕು ನೀನು. ನೋಡು ಏನ್ ಮಾಡ್ಬೇಕು ಅಂತಂದ್ರೆ ಇವಾಗ ಸೀದಾ ನೀನು ಹೋಗ್ಬಿಟ್ಟು ಅಲ್ಲಿ ಪಂಚಾಯತಿ ತಕ ಕುಂತಿರ್ತವಲ್ಲ ಅಲ್ಲಿ ಯಾರನ ಅವ್ರ ತಕ ಹೋಗ್ಬಿಟ್ಟು ಓ ಇಲ್ಲ ನಂಗೆ ಹಿಂಗೆಲ್ಲ ಮೋಸ ಆಗೋಗ್ಬಿಟ್ಟೈತೆ, ಡೈವರ್ಸ್ ತಗೊಂಡ್ರು ಮಗನ ಕೊಡ್ಲಿಲ್ಲ ನನಗೆ, ಹಂಗೆ ಹಿಂಗೆ ನನಗೆ ಮಗನನ್ನ ಕೊಡ್ರಿ, ನನ್ನ ಜೀವನ ಪರ್ಯಂತ ಮಗನನ್ನ ನೋಡ್ಕೊಂಡಿರ್ತೀನಿ, ನನಗೆ ಮಗ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡು. ಅವಾಗ ಅವ್ರು ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ಮಗನ ಕೊಡಿಸ್ತಾರೆ ನಿನಗೇನೆ. ಅವಾಗ ನಿನ್ನ ಗಂಡವನಲ್ಲ, ನಿನ್ನ ಗಂಡ ಅವಾಗ ನಿಂತಕೇನಿಯ ಬಂದು ಹೋಗಿ ಮಾಡ್ತಾನೆ, ನಮಗೂ ಒಂಚೂರು ಏನಕ್ಕನ ತಂದಾಕ್ತಾನೆ, ಮಗಿಗೋಸ್ಕರ ನಾನು ಒಂಚೂರು ಊಟ ಗೀಟ ಎಲ್ಲ ತಂದಾಕ್ತಾನೆ. ಇಲ್ಲ ನಮ್ಮನ್ನ ಕೈ ಬಿಟ್ಟಂಗೆ ಏನಿ ಅರ್ಥ. ಮಗ ನಮ್ಮ ತಾಗ ಇದ್ದಿದ್ರೆ ಹೆಂಗ ಉಣ್ಣಕ್ಕೂ ತಿನ್ನಕ್ಕೂ ಮೋಸ ಆಯ್ತಿರ್ಲಿಲ್ಲ, ತಂದು ಕೊಡೋನು ಹೋಗಿಗೆ ಅಂತ ನಮಗೂ ಅದು ಸಿಗೋದು. ಈ ಮಗನೂ ಕರ್ಕೊಂಡೋಗ್ಬಿಟ್ಟು ಅವನೇ ಮಾಡಿಕೊಂಡವನಲ್ಲ, ಅದಕ್ಕೆ ನಮ್ಗೆ ಏನು 10 ಪೈಸದು ಸಿಗಕ್ಕಿಲ್ಲ ಮಗಳೇ. ನಾನು ಹೇಳ್ದಷ್ಟು ಮಾಡು. ಕಣ್ಣೀರು ಹಾಕೊಂಡು ಸುಮ್ಕೆ ಏನಿ ಆ ಪಂಚಾಯತಿ ಕಟ್ಟೆ ತಕ ಹೋಗ್ಬಿಟ್ಟು ಕಣ್ಣೀರು ಹಾಕೊಂಡು ಹಿಂಗೆ ನನ್ನ ಮಗನನ್ನ ಕೊಡ್ಸ್ರಿ ಸಾಕು, ನನ್ನ ಗಂಡ ಹಿಂಗೆ ಮಾಡಿದ್ರು ಪರವಾಗಿಲ್ಲ, ಏನು ಮಾಡಿದ್ರು ನನ್ನ ಗಂಡ ಪರವಾಗಿಲ್ಲ, ನನಗಂತೂ ಕೊಡಿಸಿ ಸಾಕು, ನನಗೆ ಮಗ ಕೊಡಿಸಿ ಅಂತ ಕುಂತ್ಕೊ ಹೋಗಿ. ಅಮ್ಮ ಮಗ ನೋಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಎತ್ಕೊಂಡ್ಬಿಟ್ಟು ಬಂದ್ರೆ ಅವ್ನು ನನಗೆಲ್ಲ ತಂದ್ಬಿಟ್ಟು ಕೊಡೋದು ಮಾಡೋದು ಎಲ್ಲ ಮಾಡ್ತಾನ? ಮಾಡ್ದೆ ಇನ್ನೇನು ಮಾಡ್ತಾನೆ, ಮಾಡೇ ಮಾಡ್ತಾನೆ. ಮಾಡ್ದೆ ಇನ್ನೇನು. ಓ ನೀ ಸುಮ್ ಕುತ್ಕ ಯಾಕೆ ಮಾಡಕ್ಕಿಲ್ಲ, ಸಂದಕ್ಕೆ ಹೆಂಗೋನುವೆ ಊಟಕ್ಕೆ ಗಿಟ್ಟಕ್ಕೆಲ್ಲ ತಂದು ಹಾಕ್ತಿರ್ತಾನೆ, ಸಂದಕ್ಕೆ ನೆಮ್ಮದಿಯಾಗಿರ್ಬೋದು ಸರಿನಾ? ಯಾವುದಕ್ಕೂ ಏನು ಮೋಸ ಇರೋಕ್ಕಿಲ್ಲ, ನೆಮ್ಮದಿಯಾಗಿ ತಿನ್ಕೊಂಡು ಉಣ್ಕೊಂಡು ನೆಮ್ಮದಿಯಾಗಿರ್ಬೋದು. ನನ್ನ ಮಾತು ಕೇಳು. ಅಷ್ಟು ಮಾಡಿ ಸುಮ್ಕೆನೇ ನೀ, ಇಲ್ಲ ಅಂದರೆ ಡೈವರ್ಸ್ ಹೋಗ್ಬಿಟ್ಟೈತೆ ಹಂಗೆ ಹಿಂಗೆ ಅಂತ ಕ್ಯಾಕೋಸ್ ಹೋಗಿತಾರೆ. ಏನು ಶಾನೆ ಮಾತಾಡೋಕೆ ಹೋಗ್ಬೇಡ. ನನಗಂತೂ ಗಂಡನೂ ಇಲ್ಲ, ನಂಗೆ ಈಗ ಮಗನನ್ನ ಬೇಕು ಅಂತ ಹೇಳ್ಬಿಟ್ಟು ಹೊಸಿ ನಾಟಕ ಎತ್ಬಿಡು ಅಷ್ಟೇ ನೀ ಸಾಕು. ಸರಿ ಕಣಮ್ಮ, ನೀನು ಹೇಳ್ದಂಗೆ ಏನೇ ಮಾಡ್ತೀನಿ ತಗ. ನೋಡೋಣ, ಈಗಲಿಂದನೇ ಇಲ್ಲಿಂದನೇ ಶುರು ಮಾಡ್ಕೊತೀನಿ. ಸದ್ಯ ಮಗ ಬಂದ್ಬಿಟ್ರೆ ಸದ್ಯ ಕೂಳು ನೀರ್ಗನ ತಂದಾಕ್ತಾರಲ್ಲ ಅಷ್ಟೇ ನೀನು ನನಗೂ ಬೇಕಿರೋದು. ಇನ್ನು ಯಾರು ನಂಬಕಾಯ್ತದ ಕಣಮ್ಮ, ನೀನು ಊರಾಗಿರಾಗ ಇನ್ನು ಯಾರು ನಂಬಕಾಯ್ತದ ಹೇಳು? ಅವ್ನು ನೋಡು ಚೀನಾ ಅಂತ ಹೇಳ್ಬಿಟ್ಟು ಎಷ್ಟು ಮೋಸ ಮಾಡ್ಬಿಟ್ಟ ಕಳ್ಳ ನನ್ನ ಮಗ ಚೀನಾ ಅಂತ ಹೇಳಿ. ಹಾಗೆ ಎಲ್ಲ ಮೋಸ ಮಾಡೋರೆ ನೀ ಸ್ಯಾನೆ. ನೋಡಿ ಹಂಗೆ ನೀ ಮಾಡೋಣ. ಹೋಗಿ ಪಂಚಾಯತಿನ ಕುಂತಿರ್ತಾರಲ್ಲ ಅವ್ರ ತಾಗೆಲ್ಲ ಕೇಳೋ ನ್ಯಾಯವ ಕೊಡಿಸ್ತಾರೆ ಮಕ್ಕೋಗ್ದು. ಏನಕ್ಕ ಆಯ್ತು ಆಗ್ಲೇ ಊಟ? ಆಯ್ತು. ನನ್ನ ಮಗಳಿಗೆ ಭಾಳ ಅನ್ಯಾಯ ಆಗೋಗ್ಬಿಟ್ಟೈತೆ ಕಣಕ, ಅದಕ್ಕೆ ನ್ಯಾಯ ಕೇಳೋನಿ ಅಂತ ಹೇಳ್ಬಿಟ್ಟು ಪಂಚಾಯತ್ ಕೊಯ್ತಾ ಇದ್ವಿ ನಾವುನುವೆ. ಅಲ್ಲ ನಮ್ಮ ಮೊಳಿಮಯ್ಯ ಬ್ಯಾರೆ ಮದುವೆ ಮಾಡ್ಕೊಳ್ಳೋದಿನೋ ಮಾಡ್ಕೊಂಡ ಬಿಟ್ಟಾಕು, ನನ್ನ ಮಗಳಿಗೂ ಅವನಿಗೂ ಸೆಟ್ ಆಯ್ತಿರ್ಲಿಲ್ಲ, ಹೆಂಗೋ ಬ್ಯಾರೆ ಮದುವೆ ಮಾಡ್ಕೊಂಡ್ರು ಆಳ್ ಬಿದ್ದೋಗ್ಲಿ. ಆದ್ರೆ ಮಗುನನ್ನ ಜೊತೆ ಕಳ್ಸೋದು ಬಿಟ್ಬಿಟ್ಟು ಮಗುನೂ ಅವನೇ ಮಾಡಿಕೊಂಡ್ರೆ ಹೆಂಗೆ ಹೇಳು? ಬೇಜಾರಾಗಕ್ಕಿಲ್ವಾ? ಮಗುನೂ ಅವನೇ ಮಾಡಿಕೊಬಿಟ್ಟವನಿ. ಮಗುನೂ ನನಗಂತೂ ಸ್ಯಾನ್ ಬೇಜಾರಾಯ್ತಾಯ್ತು. ನನಗಂತೂ ಮಗುನನ್ನ ಇವಳು ಮಗುನನ್ನ ಕೊಟ್ಟಿದ್ರೆ ಹೆಂಗೋ ನಾವು ಸಾಕತ್ತಾ ಇದ್ವಿ. ನಮಗಂತೂ ಭಾಳ ಅನ್ಯಾಯ ಆಗೋಗ್ಬಿಟ್ಟೈತಪ್ಪ ನಮ್ಗಂತೂ. ಅದಕ್ಕೆ ಹೋಗಿ ಪಂಚಾಯತಿನ ಕೇಳೋಣ, ಮಗುನೇನ ಕೊಡಿಸ್ತಾರೇನೋ ನಮಗೆ ಸಾಕಳಕ್ಕೆ ಅಂತ ಹೇಳ್ಬಿಟ್ಟು ನಾವು ಅನ್ಕೋತಾ ಇದ್ವಿ. ಕಂಡರ್ಗೆಲ್ಲ ಮೋಸ ಮಾಡೋದು ಬಿಟ್ಬಿಟ್ಟಿದ್ರೆ ನಿನ್ ಗಂಡಿ ಯಾಕವ ಬಿಟ್ಟೋಗನು? ಕಂಡರ್ಗೆಲ್ಲ ಬಂದಿರೋ ಗಂಡುಡೋರು ಹುಡುಗ ಈ ಹುಡುಗಂತಾಗೆಲ್ಲ ದುಡ್ಡುಗಳು ಕಿತ್ಕೊಬಿಟ್ಟು ಮೋಸ ಮಾಡಿದ್ರೆ ಯಾರು ಸುಮ್ಮನೆ ಇರ್ತಾರೆ ಹೇಳು? ಈಗ ಮೋಸ ಮಾಡಕ್ ನಿಮ್ಗೆ ಮನ್ಸ್ತಾನೆ ಹೆಂಗ್ ಬರ್ತದೆ ಯವ್ವ? ನಂಗಂತೂ ಸ್ಯಾನೆ ಬೇಜಾರಾಯ್ತದೆ. ಅಲ್ಲ ಬಂದಿರೋ ಚೀನಾ ಹುಡುಗಂಗೆ ಅವ್ರಿಗೂ ಇವ್ರಿಗೂ ಎಲ್ಲ ಮೋಸ ಮಾಡಕ್ ಅದು ಹೆಂಗ್ ಮನ್ಸ್ ಬರ್ತದೋ? ಈಗ ಮಗನ್ ಸಾಕಂತೀರಾ ಮಗನ? ಯಪ್ಪ ಯಪ್ಪ ಯಪ್ಪ, ನಿಮ್ ಮನ್ಸಾಗ ಅದು ಏನ್ ಇಟ್ಕೊಂಡಿದ್ದೀರೋ ಅದು ಏನ್ ಕತ್ತಿಯೋ ನಮ್ಗೆ ಗೊತ್ತಾಗಕ್ಕಿಲ್ಲ. ಯಪ್ಪ ನಮ್ಗೆ ಯಾಕೆ ಬೇಕು ಬಾ ನಿಮ್ ಸುದ್ದಿ. ಅಜ್ಜಿ ಯಾರು ಮೋಸ ಮಾಡಿರೋದು? ನಾನು ಯಾರು ಮೋಸ ಮಾಡಿದೀನಿ? ಯಾರ ತಗ ದುಡ್ಡು ಕಿತ್ಕೊಂಡಿದೀವಿ ನಾವು? ಇದೊಳ್ಳೆ ಸಂದ ಕೇಳ್ತೀಗಲ್ಲ. ಯಾರ ಹತ್ರ ಕಿತ್ಕೊಂಡಿದ್ಯೋ ನಿನಗೆ ಗೊತ್ತಾಗ್ಬೇಕು, ನಮ್ಗೆ ಹೆಂಗ್ ಗೊತ್ತಾಗ್ಬೇಕು ಯಾರ ಹತ್ರ ಕಿತ್ಕೊಂಡಿದೀಗ ಬಿಟ್ಟಿದೀಗ ಅಂತ ಹೇಳ್ಬಿಟ್ಟು ನಿನಗೆ ಗೊತ್ತಾಗ್ಬೇಕು ತಾನೇ? ಯಪ್ಪ ದೇವ್ರೆ, ಏನಣ್ಣ ಇದ್ರೆ ಮಾನ ಮರುವದಿನ ಕೂಲಿನಲ್ಲಿ ಮಾಡ್ಕೊಂಡು ತಿಂದ್ಬಿಡ್ಬೋದು ಕಣಪ್ಪ. ಕಂಡರ್ ಗಂಡು ಸುರತಾಗೆ ಕಂಡವ್ರು ಇವ್ರ ಕಿತ್ಕೊಂಡು ತಿಂದ್ಬಿಟ್ರೆ ಅದು ಹೆಂಗಿರ್ತದೆ ಹೇಳು? ನನಗಂತೂ ನೆನ್ಸ್ಕೊಂಡ್ರೆ ಬೇಜಾರಾಯ್ತದೆ. ಥೂ, ನನಗಂತೂ ಒಂಥರ ಹೆಂಗನ ಮಾಡ್ಕೊಳ್ಳಿ ಹೋಗ್ಬಿಟ್ಟು, ನಮ್ಗೇನಂತೆ? ಅಮ್ಮ ನಾವ್ಯಾರು ಮೋಸ ಮಾಡಿದೀವಿ? ಅಜ್ಜಿ ನೋಡಿ ಹೆಂಗಂತಾಳೆ. ಇವಜ್ಜಿಗೆ ತಲೆಗೆಲೆ ಕೆಡ್ಬಿಟ್ಟೈತ ಅಂತ ನಮ್ಮ ಬಗ್ಗೆ ಮಾತಾಡಕ್ಕೆ? ಏನೋ ಒಂದು ತಲೆಗೆಲೆ ಲೂಜ್ಗಿ ಜಾಗೈತಾ? ನಾವೇನ್ ಮಾಡಿದೀವಿ ನಮ್ಮ ಬಗ್ಗೆ ಮಾತಾಡಕ್ಕೆ? ಅದೇ ಮತ್ತೆ ಬಾರೆ ಮುದ್ಕಿಗೆ ತಲೆ ಕೆಟ್ಟೈತೆ ಅನ್ನಿಸ್ತದೆ. ಹೆಂಗ್ ಸಿಕ್ರ ಹಂಗೇನಿಯ ಮಾತಾಡ್ತಾಳೆ ಈ ಕಳೆ ಮುದ್ಕಿ. ಈ ಮುದ್ಕಿ ಬಗ್ಗೆ ಯಾಕೆ ತಲೆ ಕೆಡ್ಸ್ಕಂತೀಯ? ನೋಡಿ ಅಲ್ಲಿ ಹಳ್ಳಿ ಕಟ್ಟೆ ತಗೋ ಕುಂತ್ಕೊಳ್ಳೋಣ. ನ್ಯಾಯ ಬೇಕು ನಮ್ಗೆ ಅಂತ ಹೇಳ್ಬಿಟ್ಟು ನ್ಯಾಯ ಕೊಡಿಸ್ತಾರೆ. ದೊಡ್ಡವ್ರು ಯಾರನ್ನ ಸೇರ್ಕೊಂಡು ಕೊಡಪ್ಪ ಅಂತ ಅವನನ್ನೇ ಕರೆದ್ಬಿಟ್ಟು ಕೊಡಿಸ್ತಾರೆ ಮಗನ. ನೋಡಿ ಹೋಗಿ ಕೇಳೋಣ. ಬಾಮ ಹೋಗನಿ. ನನಗೂನು ಸಾಕು ಹೋಗ್ಬಿಟ್ಟೈತೆ ನನಗೂನುವೆ. ಬಾ ಹೋಗ್ಲಿ ಮಗನ್ ಕೇಳ್ಬಿಟ್ಟು ಇಸ್ಕೊಂಬಿಟ್ಟು ಏನೋ ಒಂದು ಆಟ ಆಡಿದ್ರಾಯ್ತು ನಾವುನುವೆ. ನಮ್ಮ ಗಂಡವಾಗ ಊಟಕ್ಕೆ ತಂದಾಕ್ತಾನೆ ಬಾ. ಹಂಗ ನೀನ್ ಹೇಳೋದೆಲ್ಲ ನಿಜ ಇಲ್ಲ? ಎಷ್ಟೆಲ್ಲ ಆಗ್ಬಿಟ್ಟೈತೆ, ಊರವ್ರಿಗೆ ಗೊತ್ತಾಗ್ಬಿಟ್ಟೈತೆ ಅವ್ರಂತ ಪ್ರಾಡುಗಳು ಕೆಲಸ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಲೆಕ್ಕ ಹಾಕು. ನಾನು ಎಂಡ್ರು ಮನೆಯಾಗ ಹೇಳ್ತಿದ್ಲಪ್ಪ, ಹಿಂಗೆ ಮಾಡ್ಬಿಟ್ಟವ್ರಂತ್ರಿ ನೋಡ್ರಿ ಅಂತ. ನನಗೆ ಬಿಡು ಅಂತ ಹೇಳ್ಬಿಟ್ಟು ಸುಮ್ಕದಿ, ನಮ್ಗೆ ಯಾಕೆ ಕಂಡ್ರ ಮನೆ ಇಸಿಯ ಅಂತ. ಅಯ್ಯೋ ಹೇಳೋಣ ಸುಮ್ಮನೆ ಕಂಡೋರ್ ಮನೆ ಇಸಿಯ ಕಟ್ಕೊಂಡು ನಮ್ಗೇನಾಗಬೇಕು? ಬಿಟ್ಟಾಕು. ಆ ಮನೆಯಾಳಿಗಳಂತೂ ಹಿಂಗೆಲ್ಲ ಮಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ. ಎಂಥ ಮನೆಯಾಳಿಗಳು ಹೇಳು? ಅದೇ ಮತ್ತೆ ಎಂಥ ಮನೆಯಾಳಿಗಳು ಅಂತ ಹೇಳಿದ್ರೆ ಅಯ್ಯೋ ಥೂ, ಊರು ದಾರ ಮಾಡ್ತಾರೆ ಬಿಡು ಅವ್ರಂತೂನುವೆ. ಅಯ್ಯೋ ಗೌಡ್ರೆ ನಂಗೆ ಅನ್ಯಾಯ ಆಗೈತೆ. ದಯವಿಟ್ಟು ಪಂಚಾಯತಿ ಕಲಾಕ್ಸ್ಬಿಟ್ಟು ನನಗೆ ದಯವಿಟ್ಟು ನನಗೆ ಒಳ್ಳೇದು ಮಾಡಿ ಪರಿಹಾರ ಮಾಡ್ಕೊಡಿ. ನನಗೆ ಆಗಳ ಇವ್ ಇಲ್ಲಿಗೆ ಬಂದ್ಬಿಟ್ವಲ್ಲ?
ನೋಡಿ ಅಣ್ಣವ್ರೆ, ಅಯ್ಯೋ ನನ್ನ ಮಗಳು ಭಾಳ ಅನ್ಯಾಯ ಆಗೋಗ್ಬಿಟ್ಟೈತೆ. ನನ್ನ ಮಗಳು ಗಂಡ ಡೈವರ್ಸ್ ತಗೊಂಡು ಅವಳು ಯಾವಳನ್ನೋ ಕಂತ್ರಿನ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು, ಶಾಂತಮ್ಮನ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ಏನೇ ಡೈವರ್ಸ್ ಕೊಟ್ಬಿಟ್ಟ. ನನ್ನ ಮಗಳಿಗೆ ಏನೇನಿಯ ಈಗ ಕೊಟ್ಟಿದ್ದ ಆಳ್ ಬಿದ್ದೋಗ್ಲಿ ಡೈವರ್ಸ. ಹೀಗೆ ನೋಡಿದ್ರೆ ಮಗನೂ ಅವನೇ ಮಾಡಿಕೊಂಡವ್ನಿ, ಬ್ಯಾರೆ ಮದುವೆನೂ ಮಾಡ್ಕೊಂಡವ್ನಿ. ನನ್ನ ಮಗಳಿಲ್ಲಿ ನೋಡು ಹಲ್ಕೊಂಡು ಬೇಜಾರು ಮಾಡ್ಕೊಂಡವಳಿ. ಅಲ್ಲ ಅವಳು ಯಾವಳಿಗೋಸ್ಕರನೋ ನನ್ನ ಮಗಳನ್ನ ಬಿಟ್ಟಿದ್ದಾಯ್ತು. ಈಗ ಸದ್ಯಕ್ಕೆ ನನ್ನ ಮಗಳು ಮಗನೂ ಬೇಡವಾ ಗೌಡ್ರೆ, ನೀವೇ ಹೇಳಿ. ಹೆಂಗನ ಮಾಡಿ ಮಗಿನ ವಾಪಸ್ ಕೊಡಿಸಿ. ಮದುವೆ ಆಗೋದಾಗೋಗ್ಬಿಟ್ಟೈತೆ, ಡೈವರ್ಸ್ ಆಗೋದಾಗೋಗ್ಬಿಟ್ಟೈತೆ. ನನ್ನ ಮಗಳು ದಿನ ರಾತ್ರಿ ಕೊರಗ್ತಾನೆ ಇರ್ತಾಳೆ, ಮಗ ಬೇಕು ಮಗ ಬೇಕು ಮಗ ಬೇಕು ಅಂತ ಹೇಳ್ಬಿಟ್ಟು. ನನ್ನ ಮಗಳು ನೋಡಿ ಒಂದ್ಕಿತ ಹೆಂಗ್ ಸ್ವರ್ಗೋಗವಳೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಅವನಿಗೋಸಿ ಬುದ್ಧಿ ಹೇಳಿ ನೀವೇನಿಯ ಮಗಿನ ಕೊಡಿಸಿ. ಏಯ್ ಎದ್ದೋಗ್ರತ್ತ ಮಾನಮರ್ವದಿ ಇಲ್ದಿರೋರು ಊರಿಗೆ ದೊಡ್ಡರಂತೆ ಏನ್ ಮೂರು ಬಿಟ್ಬಿಟ್ಟು ಬಂದು ಆಟ ಆಡ್ತಿದ್ದೀರಾ ಇಲ್ಲಿ ಅವರು ಇವ್ರಿಗೂ ಕಂಡರ್ ಗಂಡುಗಳಿಗೆ ಗಂಡಸ್ರುಗಳಿಗೆಲ್ಲ ನಾಮ ಹಾಕ್ಬಿಟ್ಟು ಬಡ್ದು ಬಾಯಿಗೆ ಹಾಕಬಿಟ್ಟು ಕಾಸ ಈಗ ಬಂದ್ಬಿಟ್ಟು ಇಲ್ದಿರ ಆಟ ಆಡ್ತಿದ್ದೀರಾ ನೀವಂತೂ ತೆಗೆದೊಂದು ಈ ಕಡೆಯಿಂದ ಬುಟ್ಟ ಅಂದ್ರೆ ಊರ್ ಮಾನಮರ್ವದಿ ಕಳಿತಿದ್ರೆ ಇಬ್ರು ಸೇರ್ಕೊಂಡು ಮಾನ್ಯಾಳಿ ಬಿತ್ರಿಲ್ಲ. ಏಯ್ ಪಂಚಾಯತಿ ಕಾರ್ಯಕ್ಕೆ ನ್ಯಾಯ ಇರಬೇಕು, ನೀತಿ ಇರಬೇಕು. ನ್ಯಾಯ ನೀತಿ ನಿಮ್ತಾಗಿಲ್ಲ ಅಂತ ನಂಗೆ ಸಂದ ಗೊತ್ತು. ನ್ಯಾಯ ನೀತಿ ಇರೋರ ಹತ್ರನೇ ನೆಟ್ಟಗಿದಿಲ್ಲ. ಒಂದು ನ್ಯಾಯ ನೀತಿ ಅನ್ನೋದು ಇಲ್ಗೂನುವೆ ಇಲ್ಲ ನಿಮ್ತಾಗೆ. ಅಂತದ್ರಾಗೆ ನೀವು ಪಂಚಾಯತಿ ಕೊಟ್ಬಿಟ್ಟು ನಾವು ನಿನ್ಗೆ ನ್ಯಾಯ ಕೊಡಿಸ್ಬೇಕೆ? ಏನು ನೀವೇನು ಅಂತ ಹೇಳ್ಬಿಟ್ಟು ಊರಿಗೆ ನೀ ಗೊತ್ತಾಗೈತೆ. ನೀವಿಷ್ಟು ಕರ್ನಾಟಕ ಆಡಿದ ತಕ್ಷಣ ಎಲ್ಲ ಅರ್ಥ ಆಯ್ತದೆ ಅನ್ಕೋಬೇಡಿ. ಪಂಚಾಯತಿ ಇರೋದು ನ್ಯಾಯ ಕೊಡಕ್ಕೆ ಅಂತ ಹೇಳ್ಬಿಟ್ಟು ಅನ್ಯಾಯನ ಎತ್ತಿಡಿಯಕ್ಕೆ, ಅನ್ಯಾಯನ ತೋರಿಸ್ಬಿಟ್ಟು ಅನ್ಯಾಯಕ್ಕೂ ಒಳ್ಳೇದು ಮಾಡೋದು ಕಲ್ಲ ಇಲ್ಲಿರೋದು ಪಂಚಾಯತಿ ಅಂದ್ರೆ ಏನು ಅನ್ಕೊಂಡಿದ್ದೀರಾ? ನೀವು ಆಡೋ ನಾಟಕ ಎಲ್ಲ ಗೊತ್ತಾಗಕ್ಕಿಲ್ಲ ನಂಗೆ ಅಂತ ಅನ್ಕೊಬಿಟ್ಟಿದ್ರೆ. ಅಯ್ಯೋ ಶಿವನೇ, ನಾವೇನ್ ಮಾಡಿದ್ವಿ ಅಂತದು ಅಂತ ಹೇಳ್ಬಿಟ್ಟು ಗೌಡ್ರೆ ಹಿಂಗೆಲ್ಲ ಮಾತಾಡಿದ್ರೆ ಮೋಸ ಮಾಡ್ರದ ನಳಿಯ ಅವನ ವಿರುದ್ಧ ಮಾತಾಡಿ ಅಂತ ಹೇಳಿದ್ರೆ ನೀವೇನ್ ನಮ್ಮ ವಿರುದ್ಧನೇ ಮಾತಾಡ್ತಿದ್ರಲ್ಲ. ನಾವೇನ್ ಅಂತ ಒಬ್ಬೊಡೆತದ ಕೆಲಸ ಮಾಡಿದ್ವಿ. ನಾವು ಮೊದಲೇನೇ ನಾವು ಭಾಳ ಒಳ್ಳೆ, ನಾವು ಭಾಳ ಸಾಚ ನಾವು ಅಂತಂದ್ರೆ ನಮ್ಮ ಬಗ್ಗೆ ಮಾತಾಡೋದು. ನೀವು ನಮ್ಮ ಬಗ್ಗೆ ಮಾತಾಡ್ತಿದ್ರಲ್ಲ, ನಿಮ್ಗೆ ಬಾಯಿ ಕುಳ ಬಿಡಕ್ಕಿಲ್ವಾ ಗೌಡ್ರೆ ಹೇಳಿ? ಮಮತಾ ಸಾಕು ಸುಮ್ಕಿರು. ಸಾಕು ನೀನು ಎಷ್ಟು ಅಂತ ನಾಟಕಾಡಿಗೆ ನೀನು ಎಲ್ಲರಿಗೂ ಗೊತ್ತಾಗೈತೆ ನಿಮ್ ವಿಷಯ. ಊರೂರ್ಗೆನೇನಿಯ ನೀನು ಮಗಳು ಸೇರ್ಕೊಂಡು ಸಿಕ್ದವ್ರಿಗೆಲ್ಲನೂ ಹೆಂಗ್ ಮೋಸ ಮಾಡಿ ಸಿಕ್ದವ್ರ ಹತ್ರ ಎಲ್ಲ ಹೆಂಗ್ ದುಡ್ಡು ಪೀಕಿದ್ದೀರಾ ಅಂತ ಹೇಳ್ಬಿಟ್ಟು ಇಡೀ ಊರೂರ್ಗೆ ಎಲ್ಲ ಇಸ್ಯನೂ ಗೊತ್ತಾಗೋಗ್ಬಿಟ್ಟೈತೆ. ಏನು ಪಂಚಾಯತಿನಾಗ ಏನು ಗೊತ್ತಿಲ್ದಿರ ಇಸ್ಯ ನೀನು? ಸಾಕ್ಷಿ ಆ ಹುಡುಗನೇ ನೀ ಎಲ್ಲ ಊರೆಲ್ಲ ಹೇಳ್ಬಿಟ್ಟು ಹೋಗವ್ನಿ ಸಾಕ್ಷಿಯ. ನಿನ್ ಮಗಳು ನೀನು ಏನ್ ಮಾಡಿದ್ರಿ ಆ ಹುಡುಗಂಗೆ ಗೊತ್ತಿನ ಇವ? ಆ ಹುಡುಗ ಹೆಂಗೆ ನಿಮ್ ತಾಗಿ ಯಾ ಮಾರ್ಬಿಟ್ಟ ದುಡ್ಡು ಕೇಳಿದಕ್ಕೆ ನೀವೆಲ್ಲ ಹೆಂಗ್ ಹಿಡ್ಕೊಂಡು ಹೊಡದ್ರಿ ಅಂತ ಹೇಳ್ಬಿಟ್ಟು ಇಡೀ ಊರೂರ್ಗೆ ಏನಿಯ ಗೊತ್ತು. ಸಿಕ್ಕಿರೋ ಹುಡುಗರ ಜೊತೆ ಎಲ್ಲ ಆಟ ಆಡ್ಬಿಟ್ಟು ಹಾಳು ಮಾಡ್ಕೊಳ್ಳೋದಕ್ಕಿಂತ ಕೂಲಿನಲ್ಲಿ ಮಾಡ್ಕೊಂಡು ತಿಂದ್ರೆ ನೆಮ್ಮದಿಗಿರ್ಬೋದಲ್ವೇ? ಈಗ ಹಳ್ಳಿ ಮಾನಮರ್ವದಿ ಕಲಿಯದ್ ಬಿಟ್ಬಿಟ್ಟು ಹೋಗಿ ಈಗ ಪಂಚಾಯತಿ ಕಲಾಕುದ್ರೆ ನಿಮ್ಗೆ ಏನಿಯ ಕೊಲ್ಲೆ ಹೊಡಿತಾರೆ. ಹಳ್ಳಿನಾಗಿರೋರೆಲ್ಲ ಸೇರ್ಕೊಂಡು ಕೊಲ್ ತಕೊಂಡಲ್ಲ ಮೆಟ್ ತಕೊಂಡ್ ಮೆಟ್ಟೆಟ್ರೆ ನೀ ಹೊಡೆಯೋದು ನಿಮ್ಗಂತೂ ಮಾಡಿದ ಆಟಗಳಿಗೆ ಯಾರ್ಯಾರನೋ ಅನ್ಯಾಯವಾಗ ಹಾಳು ಮಾಡ್ತಿದ್ದೀರಾ ನೀವಂತೂ. ಇದೇನು ಹಿಂಗೆ ಹೇಳ್ತಿದ್ರೆ ನಾವ್ ಯಾರ್ಗ ಅನ್ಯಾಯ ಮಾಡಿದೀವಿ ಅಂತ ಹೇಳ್ಬಿಟ್ಟು? ನಾವ್ ಅನ್ಯಾಯ ಮಾಡಿಲ್ಲ. ಅಭಿಯವರ್ಸಿ ನನ್ನ ಮಗ ಚೀನಾ ಹುಡುಗ ಅವನೇ ನಮ್ಗೆ ಅನ್ಯಾಯ ಮಾಡಿರೋದು. ಮನೆಯಾಳ್ ನನ್ನ ಮಗ ಅವ್ನು ಚೀನಾದನೂ ಅಲ್ಲ ಏನೂ ಅಲ್ಲ. ಅವ್ನು ಇದೇ ನಮ್ಮ ದೇಶದನೇನಿಯ ಪಾರ್ಕ ಕುಂತ್ಕೊಂಡು ಕಡ್ಲೆಕಾಯಿ ಮಾಡ್ತಾನೆ ಅವನೇನಿಯ. ನಾನು ನೋಡಿ ಅದಕ್ಕೆ ನೋಡೋದಕ್ಕೆ ಕೇಳಿದ್ರಿ, ಅದಕ್ಕೆ ಹಿಂಗೆಲ್ಲ ಸುಳ್ಳು ಹೇಳ್ಕೊಬಿಟ್ಟು ಬಂದವನೇ. ನನಗಂತೂ ಆ ವಿಷಯಕ್ಕೆ ಜಗಳ ಆಯ್ತು ಬಿಟ್ರೆ ಅವ್ನ ದುಡ್ಡು ಕಾಸು ಇಸ್ಕೊಳ್ಳೋ ಅಂತ ಅವಶ್ಯಕತೆ ನಮ್ಗೇನು ಬಂದೈತೆ? ನಾವು ಅಂತಾಗ ನಯ ಪೈಸೆ ಇಸ್ಕೊಂಡಿಲ್ಲ. ಏಯ್ ಕುಂತ್ಕಡ್ರಿ ಸುಮ್ಕಿನೇನಿಯ. ಆ ಹುಡುಗ ಕೇಳಿದ್ರೆ ಆ ಹುಡುಗರೇ ನೀವು ಅಯ್ಯೋ ಅನ್ನಿಸ್ತದೆ ಪಾಪ. ದೇಶ ಬಿಟ್ಟು ದೇಶಕ್ಕೆ ಬಂದವನೇ ಅಲ್ಗೂ ಪಂಚಾಯತಿ ಕಲಾಕನ ನ್ಯಾಯ ತೀರ್ಮಾನ ಮಾಡೋಣ ಕಣಪ್ಪ ಅಂತಂದ್ರೂ ಬ್ಯಾಡ ಅಂತ ಹೇಳ್ಬಿಟ್ಟು ಹೊಂಟೋದ್ನಂತೆ. ಅಂತ ಒಳ್ಳೆ ಹುಡುಗನ ಬಗ್ಗೆ ನೀವ್ಯಾಕೆ ಮಾತಾಡಿದ್ರೆ? ನಮ್ಮ ಊರ್ ಮರಮರದಿ ಕಲಿತಿದ್ರೆ ಆ ಊರಾಗೆಲ್ಲ ಪಂಚಾಯತಿ ಕಲಾಕ್ಬಿಟ್ಟು ಊರ್ ಬಿಟ್ಬಿಟ್ಟು ನಿಮ್ಮನೇನಿಯ ಓಡಿಸ್ಬೇಕಷ್ಟೇ ಏನಿಯ. ಗೌಡ್ರೆ ಇಂಥವ್ರನ್ನೆಲ್ಲ ಇಟ್ಕೊಂಡೇನು ಪ್ರಯೋಜನ ಇಲ್ಲ. ಊರ್ ಬಿಟ್ಟು ಓಡಿಸೋದು ನೋಡಿ ಒಂದೇ ಕಿತ್ತನೇನಿಯ. ಊರ್ ಬಿಟ್ಟು ಓಡಿಸಿದ್ರೇನೇನಿಯ ಸೊರೋಗೋದು. ಇವ್ರಿಗೂ ಬುದ್ಧಿ ಬರೋದು ಇವಕ್ಕೂನುವೆ. ಅಯ್ಯೋ ಆ ಕಳ್ಳನ ಮಗ ಬಂದು ನಮ್ಮ ಬಗ್ಗೆ ಎಲ್ಲ ಊರಾಗೆಲ್ಲ ಅಪಪ್ರಚಾರ ಮಾಡ್ಬಿಟ್ಟವನೇ. ನಾವೇನು ಮಾಡೇ ಇಲ್ಲ, ಆದ್ರೂ ನಮ್ಮ ಬಗ್ಗೆ ಅಪಪ್ರಚಾರ ಶುರು ಮಾಡ್ಕೊಂಡ್ಬಿಟ್ಟು ಹಿಂಗೆಲ್ಲ ಮಾಡ್ಬಿಟ್ಟವನೇ. ಯವ್ವ ಹಿಂಗೆ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಮಗಳೇ. ನೋಡ್ದೆ ಎಂತ ಕೆಲಸ ಮಾಡೋನೆ ಅಂತ. ನಾವೇನು ತಪ್ಪೆ ಮಾಡಿಲ್ಲ, ಪಾಡ್ರದೆಲ್ಲ ಮೋಸ ಅವನೇನೇನಿಯ. ನಾವು ನಿಮ್ಮನ್ನ ಏನೋ ಕೇಳಕ್ ಬಂದಿದೀವಿ. ನಮ್ಮ ಮಗುನ ನಮ್ಮ ಅಮ್ಮಗುನ ನಮಗೆ ವಾಪಸ್ ಕೊಡ್ಸಿ ಅಂತ ಕೇಳ್ತಿದೀವಿ ಅಷ್ಟೇ ನಿಮ್ಮ ತಾಗೆ. ಇನ್ ಬ್ಯಾರೆ ಇನ್ನೇನು ಕೇಳ್ತಾ ಇದೀವಿ ನಿಮ್ಮ ತಾಗೆ ನಾವು? ಹೇಳಿ ನೀವೇನೇನಿಯ? ಏಯ್ ಸಾಕ್ ಬಾಯಿ ಮುಚ್ಕೊಂಡು ಹೋಗಿ. ಸಾಕ್ ನಿಮ್ಮ ಆಟಗಳೆಲ್ಲ ನೋಡ್ಬಿಟ್ಟಿದೀವಿ. ಏಯ್ ಮಮತಾ ನೀನು ನೋಡಿಲ್ವೇ? ಈ ಊರಿಗೆ ಸಸಿಯಾಗಿ ಬಂದಾಗಿಂದ ನೋಡ್ತಾ ಇದ್ದೀನಿ ನಾನು. ನನ್ನ ವಯಸ್ಸೇನು ನಿನ್ನ ವಯಸ್ಸೇನು? ನಿನ್ನ ಆಟಗಳೆಲ್ಲ ನಾನೇನು ಕಂಡಿಲ್ವೇ? ಮಗಳಿಗನ ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿದ್ದೀಗ, ಸಂಸಾರ ಮಾಡೋ ಬುದ್ಧಿ, ಸಂಸಾರಸ್ರು ಬುದ್ಧಿ ಹೇಳ್ಕೊಟ್ಟಿದ್ದೀಗ ಅಂತ ಅನ್ಕೊಂಡೆ. ಆದ್ರೆ ಇಂಥ ಕಂತ್ರಿ ಬುದ್ಧಿಗ ಹೇಳ್ಕೊಟ್ಟಿದ್ದೀಗ ಅಂತ ಹೇಳ್ಬಿಟ್ಟು ಈಗಲೇ ಏನೇ ಗೊತ್ತಾಯ್ತಿರೋದು ನನಗೂನುವೆ. ಹೆಣ್ಮಗಳನ್ನ ಮದುವೆ ಮಾಡಿ ಗಂಡನ ಮನೆ ಕಳಿಸಿ ಭಾಳ ಥರ ನೋಡೋದು ಬಿಟ್ಬಿಟ್ಟು ಮಗಳನ್ನ ಕರ್ಕೊಂಡು ಊರು ಅಡ್ಡಾಡ್ಕೊಂಡು ಹಿಂಗೆ ಹಾಳು ಮಾಡ್ಕೊತಾ ಇದ್ದೀರಿ. ಹೋಗಿ ಸುಮ್ಕಿರನಿಯ. ಶಾಣೆ ಮಾತಾಡಿದ್ರೆ ಹೆಂಗುಸ್ರು ಅಂತ ನೋಡಿದಂಗೆ ಬಹಿಷ್ಕಾರ ಹಾಕ್ಬಿಡ್ತೀವಿ ಊರಿಂದ. ನೀವು ಆಡೋ ಆಟಗಳಿಗೆ ಬೊಡ್ಡೈತದವ. ಹೆಂಗೋ ಏನೋ ಅವ್ನು ಮದುವೆ ಮಾಡ್ಕೊಳ್ಳೋಗಂಟ ಸುಮ್ಮನೆ ಇವಾಗ ಎದ್ಬಿಟ್ರಲ್ಲ. ಅದು ಎಂಥದ್ದು ಡೈವರ್ಸ್ ಮಾಡ್ಕೊಂಡಿದ್ದೀರಂತಲ್ಲ. ಕೋರ್ಟಾಗಿ ಮಾತಾಡ್ಬೇಕು ನೀವು, ನಮ್ಮ ತಗೆಲ್ಲ ಮಾತಾಡೋದು. ಡೈವರ್ಸ್ ಕೊಡ್ಬೇಕಾದ್ರೆ ಮಗ ಬೇಕು ಅಂತ ಹೇಳಿಲ್ವಾ ನೀವು? ಏನೋ ಬ್ಯಾಡ ಅಂತ ಹೇಳ್ಬಿಟ್ಟು ಬರ್ಕೊಟ್ಟಿದ್ದೀರಂತೆ, ಈಗ ಬಂದು ಕೇಳ್ತಿದ್ರೆ ನೀವು? ಅಯ್ಯೋ ಮಗಳೇ, ಎಲ್ಲ ಯಾರೋ ಓದ್ಬಿಟ್ಟವ್ರಿ ಅಪ್ಪವ್ರಿಗೆ. ಯಪ್ಪನ್ರೆ ಹೆಂಗ್ ಮಾತಾಡ್ತಾರೆ. ಒಂಚೂರು ಹೊತ್ತು ಹೊತ್ಕೊಂಡು ನಾಟಕ ಆಡು.
ಇಲ್ಲ ಗೌಡ್ರೆ, ಇಲ್ಲ ಇಲ್ಲ, ನಾವ್ ಅಂತ ಮೋಸ ಮಾಡೋಳಲ್ಲ. ಎಲ್ಲ ಸೇರ್ ನನಗೂ ನಮ್ಮ ಅಮ್ಮಂಗೆ ಮೋಸ ಮಾಡವ್ರೆ. ನಾವ್ ಮೋಸ ಮಾಡೋರಲ್ಲ. ನಮ್ಮನ್ನ ನೋಡ್ರಿ ನಿಮಗೆ ಮೋಸ ಮಾಡೋರ್ ತರ ಕಾಣಿಸ್ತೀವ? ನಾವ್ 10 ಪೈಸದ ಮೋಸ ಮಾಡೋರು ಅಲ್ಲ. ನಾವು ಬಹಳ ಒಳ್ಳೆಯವರು. ನಮ್ಗೆ ಎಲ್ಲ ಸೇರ್ಕೊಂಡು ಮೋಸ ಮಾಡ್ತಾವ್ರೆ ಗೌಡ್ರೆ. ದಯವಿಟ್ಟು ನಮಗೊಂದು ನ್ಯಾಯ ಒದಗಿಸ್ಕೊಡಿ ಸಾಕು. ನನ್ನ ಮಗು ನನಗೆ ವಾಪಸ್ ಕೊಡಿ. ನನ್ನ ಮಗ ಕುಂತ್ರು ನಿಂತ್ರು ನನ್ನ ಮಗನೇ ನೆನಪಾಯ್ತ ನನಗೆ. ನನ್ನ ಮಗನೇ ಬೇಕು ಅಂತ ಅನ್ನಿಸ್ತದ ನನ್ಗಂತೂನುವೆ. ಏಯ್ ಸಾಕು ಸಾಕು ಪಂಚಾಯತಿನಾಗೆ ಇಲ್ಲಿ ಹತ್ಕೊಂಡ್ರೆ ಯಾರು ಕೇಳ್ತಾರೆ? ನಿಮ್ದೆಲ್ಲ ಕೋರ್ಟಾಗೆ ನಿರ್ಧಾರ ಆಗೈತಂತಲ್ಲ, ಹೋಗಿ ಕೋರ್ಟಾಗೆ ನೀ ಕೇಳ್ಬೇಕು ನೀವು. ಇಲ್ಲಿ ಬಂದ್ಬಿಟ್ಟು ಪಂಚಾಯತಿನಾಗ ಮಗಿನಿಸ್ಕೊಡು ಅಂತ ಇಸ್ಕೊಟ್ಬಿಟ್ಟು ಮಗಿನ ಆ ಮಗಿನೂ ಬೇಕಾದ್ರೆ ನೀವು ಬಿಟ್ಬಿಟ್ಟಿರ, ಇಲ್ಲ ಮಾರ್ಗಿರ್ ಹಾಕಕ್ಕೂ ಯೋಚಿಸ್ತಾರಲ್ಲ. ಗೌಡ್ರೆ ಇವ್ರು ಮಾರಾಕಕ್ಕೂ ಯೋಚಿಸ್ತಾರಲ್ಲ, ಮಗಿನ ಎತ್ಕೊಂಡು ಹೋಗ್ಬಿಟ್ಟು ಅಂತ ಬಿಲಾಲಿಗಳು ಇವ್ರಂತೂ ಹುಸಿ ಹುಷಾರಾಗಿರ್ಬೇಕು. ಮಗಿನ ಭವಿಷ್ಯದ ಪ್ರಶ್ನೆ ನೋಡಿ. ಅವ್ನಿಗೆ ಏನೇನು ಅಲ್ಲಿ ಹಾಳಾಗೋಯ್ತಿಲ್ಲ, ಕಟ್ಕೊಂಡಿರ ಎಂಡ್ರು ನೋಡ್ಕೊತಾಳೆ ಮಗನ. ನಿನ್ಗೆ ಯಾಕೆ ಅಷ್ಟೊಂದು ಚಿಂತೆ ಬಿಟ್ಟಾಕು? ಅಂತ ಮಗಿನ ಬಗ್ಗೆ ಚಿಂತೆ ಇದ್ರೆ ಡೈವರ್ಸ್ ತಗೊಂಡು ಯಾಕೆ ತಗೋತಾ ಇದ್ದೆ ನೀನು? ಅದೇಯಪ್ಪ, ಮಗಿನ ಬಗ್ಗೆ ಯಾಕ್ರೆ ಇದ್ದಿದ್ರೆ ಇವಳು ಯಾಕೆ ಡಿವೋರ್ಸ್ ತಕೊಂಡು ಅದು ಎಂಥದೋ ಮಗಿ ಬೇಡ ಅಂತ ಬಿಟ್ಬಿಟ್ಟು ಇನ್ನೊಬ್ರನ್ನ ಕಟ್ಕೊಳಕ್ ಹೋಗಳು. ಗಂಡ್ಸದನು ತೆಪ್ಪು ಮಾಡ್ತಾನೆ, ಸಾವಿರ ತೆಪ್ಪು ಮಾಡ್ತಾನೆ. ತಿದ್ಬಿಟ್ಟು ನಾವು ನಡಿಬೇಕು. ಇಲ್ಲ ಗಂಡ ತುಳಿದಿರೋ ದಾರಿ ನಿನಗೆ ನಾವು ತುಳ್ಕೊಂಡು ಹೋಯ್ತಿರ್ಬೇಕು ಇವಳು. ಗಂಡ ತುಳಿದಿರೋ ದಾರಿ ತುಳ್ಕೊಂಡು ಓಡಾಡ್ಬೇಕಾ? ಈಗ ಇಂಥವೇ ಕಲಿಯೋದು ನೀವಂತೂ ಸಂಸಾರಗಳು ಹಾಳು ಮಾಡ್ಕೊಳಕ್ಕೆ. ನೀ ಮಮ್ತಿ ನೀನಂತೂ ಹಾಳಾಗೋದೆ. ಅವಳನ್ನೂ ಹಾಳು ಮಾಡ್ಬಿಟ್ಟೆ ಬಿಟ್ಟಾಕತ್ತಾಗಿ. ಮಗ ಎಲ್ಲೋ ಅಂತ ಸಂದಕೈತೆ, ಖುಷಿ ಪಡ್ರಿ. ನಿಮ್ಮ ಕೈಲಿ ಇವಾಗ ಸಾಕಾಯ್ತದ ಮಗಿನ. ಹೇಳು, ಅಲ್ಲಿ ಹೊಲ್ದತ್ರ ಬಿದ್ದಿದ್ದೀರಾ ಗುಡಿಸ್ಲನಾಗೆ. ಅದಕ್ಕೆ ಟೈಮ್ಗೂ ಊಟಕ್ಕೆ ಕೇಳು. ಓದಾಗೆ ಸ್ಕೂಲ್ ಫೀಸ್ ಹೇಳು. ಏನು ಹೊಸಿ ಆಯ್ತದ ಸ್ಕೂಲ್ ಫೀಸು ಓದಕ್ಕೆ ಮಾಡಕ್ಕೆ ಎಲ್ಲನೂ. ನೀವೇ ಇವಾಗ ಕೂಲಿ ಮಾಡ್ಕೊಂಡು ತಿನ್ನೋಂಥ ಪರಿಸ್ಥಿತಿನಾಗ ಇದ್ದೀರಾ. ಮಗಿನ ಎತ್ಕೊಂಡು ಏನು ಸಾಕಿರೆ ಸುಮ್ಕೋಗಿ ಸುಮ್ಕೆ ನಿಮ್ಮ ಜೀವನ ನೀವು ನೋಡ್ಕೊ ಹೋಗಿ. ಸಾಕು ಸುಮ್ಕೆನೇ ಪಾಪ ಮಗಿಗೆಲ್ಲ ಅನ್ಯಾಯ ಮಾಡಕ್ಕೆ ಹೋಗ್ಬೇಡಿ. ನಿಮ್ಮದು ವೇಸಕ್ಕೆ ನಿಮ್ಮಿದಕ್ಕೆ. ಅದೇ ನಾನು ಹೇಳ್ತಿರೋದು, ದಯವಿಟ್ಟು ಒಂಟ್ಬಿಡಿ ಸುಮ್ಕಿರಣಿಯ. ಪಂಚಾಯತಿನಿಲ್ಲ ಎಂಥದೂ ಇಲ್ಲ. ಪಂಚಾಯತಿ ಬೇಕಂತ ಪಂಚಾಯತಿ ಮೂರು ಬಿಟ್ಬಿಟ್ಟು ಪಂಚಾಯತಿ ಮಾಡಕ್ ಬಂದಿರೋದು ದೊಡ್ಡ. ಏಯ್ ಹೋಗಿ ಸುಮ್ಕಿ ಕ್ಯಾಮೆ ನೋಡ್ಕೊ ಹೋಗಿ. ಸುಮ್ಮನೆ ಬಂದ್ಬಿಟ್ರಿ ಇಲ್ಲಿ ಯಾಮರ್ಸ್ಬೋದು ನಮ್ಮನ್ನ ಅಂತ ಹೇಳ್ಬಿಟ್ಟು. ಅಮ್ಮ, ಏನು ಮಾಡೋದಮ್ಮ? ಎಲ್ಲೋ ಎಡವಟ್ಟಾಗೈತೆ ಮಗಳೇ. ಎಲ್ಲನೂ ಗೊತ್ತಾಗೋಗ್ಬಿಟ್ಟೈತೆ ಅನ್ನಿಸ್ತದೆ. ಏನು ಬೇಡ, ಸುಮ್ಮನೆ ಹೊಂಟೋಗನ್ ಬಾ ಇಲ್ಲಿಂದ. ಇಲ್ಲಾಂದ್ರೆ ಊರಿಂದ ಬೈಸ್ಕರ ಹಾಕ್ಬಿಡ್ತಾರೆ. ಬಾ ಮಗಳೇ, ಇವತ್ತೆಲ್ಲ ನ್ಯಾಯ ಯಾವುದು ತೆಪ್ಪ ಯಾವುದು ಅಂತ ಗೊತ್ತಾಯ್ತದಲ್ಲ. ಊರವ್ರೆ ನಮ್ಮನ್ನು ಹೊಗಳ್ತಾರೆ. ಬಾ ಹೋಗನ್ ಬಾ. ಇಷ್ಟಿಷ್ಟಕ್ಕೆಲ್ಲನೂ ಬೇಡ. ಬಾ ಹೋಗನ. ನಮ್ಮ ಕಷ್ಟ ಯಾರು ಅರ್ಥ ಮಾಡ್ಕೊಳಕ್ಕಿಲ್ಲ. ಬಾ. ನೋಡ್ದ ಹೆಂಗ್ ಬಂದವೆ ಅಂತ ಹೇಳ್ಬಿಟ್ಟು ಮೂರು ಬಿಟ್ಬಿಟ್ಟು ನ್ಯಾಯ ಕೊಡ್ಬೇಕಂತ. ನ್ಯಾಯವ ಮಾಡಿರೋದೆಲ್ಲ ಅನ್ಯಾಯವ. ಇವ್ರೇನೇ ನ್ಯಾಯ ಕೇಳಕ್ ಬಂದವ್ರಿ. ಯಾರು ಕ್ಯಾರತ್ ಪೂಜೆ ಮಾಡಿಲ್ಲ ನೋಡಿ ಇನ್ನೂ ಇವಕ್ಕೆ. ನೀವು ಸರಿಯಾಗಿ ಉತ್ತರ ಕೊಟ್ರಿ ಗೌಡ್ರೆ, ಸರಿಯಾಗಿ ಕೊಟ್ರಿ. ಸರಿ ಅಂತ ಅವ್ರು ಕೊಂಡಿರು ಕರಗ್ಬಿಟ್ಟಿದ್ರೆ ಆ ಮಗಿನ ಭವಿಷ್ಯ ಹಾಳಾಗೋಗಿರೋದು. ಹೌದು ಗೌಡ್ರೆ, ನೀವು ನ್ಯಾಯ ಕೊಡ್ತಿದ್ದು ಹಿಂಗೆ ಒಳ್ಳೇದೇ ಆಯ್ತು. ಸುಮ್ಕಿರಿ. ಅಯ್ಯ ನಾನು ಇಂಥವಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗಕ್ಕಿಲ್ಲ.